ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಏಷ್ಯಾಟಿಕ್ ಸೊಸೈಟಿ ಯಾರು? ಮ್ಯಾಕ್ಸ್ ಮುಲ್ಲರು, ವಿಲಿಯಂ ಜೋನ್ಸು, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮು, ಮೆಕಾಲೆ ಅಂತ ಕೇಳಿದ್ದಾರೆ. ಹಾಗಾಗಿ ಯಾರು ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಕೊತ ಹೋಗಿದ್ದಪ್ಪ ಅಂತಂತಂದ್ರೆ ನೋಡ್ರಿ, ಸರಿಯಾದ ಉತ್ತರ ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಒಂದು ಸಂಘವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ಕೊತ ಹೋಗ್ತಾರೆ. ಇನ್ನೊಂದು ತಳಗೆ ಆಪ್ಷನ್ಸ್ ನೋಡೋಣ ಏನಪ್ಪ. ಒಂದನೇದು ನೋಡ್ರಿ, ಒಂದನೇದು ಏನಪ್ಪ ಅಂತಂತಂದ್ರೆ ಮ್ಯಾಕ್ಸ್ ಮುಲ್ಲರ್ ಒಬ್ಬ ಜರ್ಮನಿಯ ವಿದ್ವಾಂಸರು ಇವರು. ಇನ್ನು ವಿಲಿಯಂ ಜೋನ್ಸ್ ಇವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದವರು ಮತ್ತು ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡಲು 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಏನು ಮಾಡ್ತಾರೆ. ನೋಡ್ರಿ, ಇದೊಂದು ಸ್ವಲ್ಪ ಪ್ರಶ್ನೆ ಕೇಳಿದ್ದಾರೆ. ವಿಲಿಯಂ ಜೋನ್ಸ್ ಅದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಭಾರತದ ಸಾಹಿತ್ಯ ಅಧ್ಯಯನ ಮಾಡಲು 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಒಂದ್ಸಲ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಅಂತಂದ್ರೆ ಅವರು ವಿಲಿಯಂ ಜೋನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇದು, ಸ್ವಲ್ಪ ನೀವು ನೋಡ್ಕೊತ ಹೋಗ್ರಿ. ಇನ್ನು ನೆಕ್ಸ್ಟ್ ನಾವು ಮುಂದಿನ ಆಪ್ಷನ್ಸ್ ನೋಡೋದಪ್ಪ ಯಾವುದು? ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಇವರು ಭಾರತೀಯ ಪುರಾತತ್ವ ಇಲಾಖೆ ಪಿತಾಮಹ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಇದನ್ನೂ ಒಂದ್ಸಲ ಪ್ರಶ್ನೆ ಕೇಳಿದ್ದಾರೆ. ಇದನ್ನೂ ಒಂದ್ಸಲ ಪ್ರಶ್ನೆ ಕೇಳಿದ್ದಾರೆ. ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಯಾರು ಅಂತ ಅಂತಂದ್ರೆ ಅವರು ನಮ್ಮ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಂತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಒಂದು ಮೆಕಾಲೆ. ಇವರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಮೆಕಾಲೆ ಅವರು. ಇದು ಇಂಪಾರ್ಟೆಂಟ್, 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ರೀ, ಸ್ವಲ್ಪ ನೋಡ್ತಿರ್ರಿ ಇವರು. ಯಾಕಪ್ಪ ಇದರೊಳಗಡೆ 2-3 ಸಲ ಪ್ರಶ್ನೆ ಕೇಳಿದ್ದಾರೆ. ಒಂದ್ಸಲ ಕನಿಂಗ್ಹ್ಯಾಮ್ ಕೇಳ್ಯಾರ, ಒಂದ್ಸಲ ವಿಲಿಯಂ ಜೋನ್ಸ್ ಅಂತ ಕೇಳ್ಯಾರ, ಆಮೇಲೆ ಒಂದ್ಸಲ ಮೆಕಾಲೆ ಅವರು ಇಂಗ್ಲಿಷ್ ಶಿಕ್ಷಣಕ್ಕೆ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಮೆಕಾಲೆ ಅಂತ ನಾವಿಲ್ಲಿ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಪುರಾಣಗಳ ಪ್ರಕಾರ ಭರತ ರಾಜ ಯಾರ ಹಿರಿಯ ಮಗನಾಗಿರ್ತಕ್ಕಂಥವನು ಅಂತ ಕೇಳಿದರು. ಪುರಾಣಗಳ ಭರತ ರಾಜ ಯಾರ ಹಿರಿಯ ಮಗನಾಗಿರ್ತಕ್ಕಂಥ? ಶ್ರೀರಾಮೋ, ಸಾಗರೋ, ಇನ್ನು ಋಷಭನಾಥೋ, ಇನ್ನು ದುಷ್ಯಂತನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು. ಹಾಗಾಗಿ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಋಷಭನಾಥ. ಇನ್ನು ಶ್ರೀರಾಮ ರಾಮಾಯಣದ ಕಥಾನಾಯಕ, ಆದರೆ ಭಾರತ ದೇಶಕ್ಕೆ ಹೆಸರು ಪುರುಳಿ ಇವರ ಮಗ ಕಾರಣ ಎಂಬ ಉಲ್ಲೇಖ ಪಾಠದಲ್ಲಿಲ್ಲ. ಇನ್ನು ಸಾಗರ ಪುರಾಣಗಳಲ್ಲಿ ಬರುವ ಒಂದು ಪ್ರಸಿದ್ಧ ರಾಜ ಯಾರಪ್ಪ ಅಂತಂದ್ರವ ಸಾಗರ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡ್ಕೋದಪ್ಪ ಅಂದ್ರೆ ಸಾಗರ. ಇನ್ನು ಋಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರಿ. ಋಷಭನಾಥನ ಹಿರಿಯ ಮಗ ಭರತನು ನೀನಾಡನ್ನು ಆಳಿದ್ದಕ್ಕೆ ದೇಶಕ್ಕೆ ಭರತ ಖಂಡ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದಲ್ಲಿ ಪುರಾಣಗಳು ನಮ್ಗೆ ತಿಳಿಸ್ತಾರೆ. ಯಾರು? ಋಷಭನಾಥನ ಹಿರಿಯ ಮಗನಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಭರತ ಕುಮಾರ. ಈ ಭರತ ಕುಮಾರನ ಒಂದು ಆಳ್ವಿಕೆ ಇದರಿಂದಾಗಿ ಭಾರತ ದೇಶಕ್ಕೆ ಭರತ ಖಂಡ ಅಂತಕ್ಕಂಥ ಒಂದು ಹೆಸರು ಬಂದಿತ್ತು ಅಂತಕ್ಕಂಥದ್ದನ್ನ ನೆನಪನ್ನ ಇಟ್ಕೋಬೇಕ್ರಿ. 2ನೇ ಕ್ವಶನ್ ಒಂದೇದು ಯಾರು? ಋಷಭನಾಥ. ನೆಕ್ಸ್ಟ್ 3. ಇನ್ನು ದುಷ್ಯಂತ ಯಾರು ಅಂತಂದ್ರೆ ಶಕುಂತಲೆಯ ದುಷ್ಯಂತನ ಮಗ ಮತ್ತು ದುಷ್ಯಂತನ ಮಗ ಭರತನಾಗಿದ್ದರು. ಪಠ್ಯಪುಸ್ತಕದಲ್ಲಿ ಋಷಭನ ಬಗ್ಗೆ ಉಲ್ಲೇಖಿಸಲಾಗಿದೆ. ಇನ್ನು ಜನನಿ ಜನ್ಮಭೂಮಿಷ್ಯ ಸ್ವರ್ಗಾಧಿಪತಿ ಗರಿಯಸಿ ಎಂಬ ವಾಕ್ಯ ಅರ್ಥವೇನು ಅಂತ ಕೇಳಿದರು. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾಧಿಪಿ ಗರಿಯಸಿ ಎಂಬ ವಾಕ್ಯದ ಅರ್ಥವೇನು ಅಂತ ಕೇಳಿದರು ಅವರು. ಯಾವುದಪ್ಪ ಅಂತಂದ್ರಲ್ಲಿ ಸರಿಯಾದ ಉತ್ತರ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ನೋಡ್ರಿ, ಗುರುವನ್ನು ದೇವರಂತೆ ಕಾಣೋದಲ್ಲ, ತಾಯಿಯನ್ನು ಕಲಿತಕ್ಕಂಥ ಇಡೀ ಜಗತ್ತೇ ಒಂದು ಕುಟುಂಬ, ಸತ್ಯಕ್ಕೆ ಯಾವುದು ಜಯ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು. ಓಕೆ, ಇನ್ನು ಗುರುವನ್ನು ದೇವರಂತೆ ಕಾಣೋದು ಅಂದ್ರೆ ಏನು? ಆಚಾರ್ಯ ದೇವೋಭವ ಎಂಬ ವಾಕ್ಯದ ಅರ್ಥ ಇದನ್ನು ಕೇಳಿದ್ರೆ. ಆಚಾರ್ಯ ದೇವೋಭವ ಅಂದ್ರೇನು? ಗುರುವನ್ನು ದೇವರಂತೆ ಕಾಣುವತಕ್ಕಂಥದ್ದು ಆಚಾರ್ಯ ದೇವೋಭವ. ಇನ್ನು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಮತ್ತು ತಾಯ್ನಾಡಿನ ಮೇಲಿನ ಗೌರವವನ್ನು ತೋರಿಸ್ತಕ್ಕಂಥದ್ದು. ಇನ್ನು ಇಡೀ ಜಗತ್ತೇ ಒಂದು ಕುಟುಂಬ, ಇದು ವಸುದೇವ ಕುಟುಂಬಕಂ. ನೋಡ್ರಿ, ವಸುದೇವ ಕುಟುಂಬಕಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ. ಹಿಂಗೆ ಕೇಳ್ತಾರ್ರಿ, ಭಾಳ ಇಂಪಾರ್ಟೆಂಟ್ ಅದಾವ. ವಸುದೇವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತವೇ ಒಂದು ಕುಟುಂಬ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು, ಹೌದಾ? ಇನ್ನು ಸತ್ಯಕ್ಕೆ ಯಾವಾಗಲೂ ಜಯ, ಇದು ಸತ್ಯಮೇವ ಜಯತೆ ಎಂಬ ವಾಕ್ಯದ ಅರ್ಥ ತಿಳಿಸ್ತದೆ. ಪ್ರತಿಯೊಂದು ವಾಕ್ಯನೂ ಸಹ ಒಂದೊಂದಷ್ಟು ನೋಡ್ರಿ. ಗುರುವನ್ನು ದೇವರಂತ ಕಾಣೋದು ಆಚಾರ್ಯ ದೇವೋಭವ, ಹೌದಾ? ಇನ್ನು ಜನನಿ ಜನ್ಮಭೂಮಿಷ್ಯ ಸ್ವರ್ಗಾಧಿಪಿ ಗರೀಶಪ್ಪ ಅಂತಂದ್ರೆ ತಾಯಿ ಮತ್ತು ತಾಯಿನಾಡಿನ ಸ್ವರ್ಗಕ್ಕಿಂತ ಮಿಗಿಲಾಗಿದ್ದು ಕರೆಕ್ಟ್ ಆನ್ಸರ್ ಆಗ್ತೈತ್ರಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೊಂಡವ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಅದಾವೆ, ಬೇಕಾದ್ರೆ ನೋಟ್ಸ್ ಮಾಡ್ಕೊಡ್ರಿ, ಬರ್ಕೊಂಡು ಇಟ್ಕೊಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು 4ನೇ ಕ್ವಶನ್ ನೋಡೋಣ. ಈಗ ಸುಮಾರು 300,000 ವರ್ಷಗಳ ಹಿಂದೆ ಸಿಂಧೂ ನದಿಯ ಬೇಲೆ ಜನರೊಂದಿಗೆ ಸಂಪರ್ಕ ಬಂದ
ಪರ್ಷಿಯನ್ನರು ಅವರನ್ನು ಏನೆಂದು ಕರೆದರು ಅಂತ ಕೇಳಿದರು. ಅವರು ಸುಮಾರು 3000 ವರ್ಷಗಳ ಹಿಂದೆ ಸಿಂಧೂ ನದಿ ಬಯಲಿನ ಜನರಿಗೆ ಸಂಪರ್ಕ ಬಂದ ಪರ್ಷಿಯನ್ನರು ಅವರನ್ನು ಏನೆಂದು ಕರೆದರು ಅಂತ ಕೇಳಿದರು. ಇಂಡಸ್, ಭಾರತೀಯರು, ಹಿಂದೂಸ್ ಅಂತಕ್ಕಂಥದ್ರಲ್ಲಿ ಸಿಂಧೂಸ್ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಂದೂ. ಅಂದ್ರೆ ಸಿಂಧೂ ನದಿಯ ಬಯಲಿನಲ್ಲಿ ಬಂದಿರತಕ್ಕಂಥ ಜನರು ಯಾರಪ್ಪ ಅಂತಂದ್ರೆ ಅವರು ಹಿಂದೂಗಳನ್ನು ಆ ರೀತಿಯಾಗಿ ಕರೀತಾರೆ. ಓಕೆ, ಇನ್ನು ಇದರ ವಿವರಣೆಗಳನ್ನು ನೋಡೋದಾಯ್ತಪ್ಪ ಅಂತಂತಂದ್ರೆ ಸಿ, ಇಂಡೋಸ್ ಇದು ಗ್ರೀಕರ ಭಾರತೀಯರಿಂದ ಕರೆದಂಥ ಹೆಸರು. ಇದು ಗ್ರೀಕರು ಭಾರತೀಯರನ್ನು ಕರೆದ ಹೆಸರು ಯಾವುದಪ್ಪ ಅಂದ್ರೆ ಇಂಡೋಸ್. ಗ್ರೀಕರು ಭಾರತೀಯರನ್ನು ಕರೆದತಕ್ಕಂಥ ಹೆಸರು ಯಾವುದಪ್ಪ ಅಂದ್ರೆ ಇಂಡೋಸ್ ರೀ. ಇನ್ನು ಭಾರತೀಯರು ನಮ್ಮ ದೇಶದ ಜನರು ಮತ್ತು ಸಾಮಾನ್ಯ ಜನರು. ಪರ್ಷಿಯನ್ ಬಯಲಿನಲ್ಲಿ ಸಿಂಧೂ ನದಿಯ ಬಯಲಿನಲ್ಲಿ ಜನರು ಹಿಂದೂ ಅಂತ ಕರೆದರೆ ಅವರನ್ನು ನಾವು ಹಿಂದೂ ಅಂತ ಕರೆದು, ಇದು ಸರಿಯಾದ ಉತ್ತರ. ಹಾಗಾಗಿ ಈ ದೇಶವನ್ನ ಹಿಂದೂಸ್ತಾನ್ ಅಂತಕ್ಕಂಥ ಕರೀತಾರೆ. ಹಿಂದೂ ಅಂದ್ರೆ ಪರ್ಷಿಯನ್ನರು ಸಿಂಧೂ ನದಿಯ ಬಯಲಿನ ಜನರನ್ನು ಹಿಂದೂ ಎಂದು ಕರೆದರು ಮತ್ತು ಈ ದೇಶವನ್ನು ಹಿಂದೂಸ್ತಾನ್ ಅಂತ ಕರೀತಾರೆ. ಸಿಂಧೂಸ್ ಅಂದ್ರೆ ಇದು ನದಿ ಹೆಸರಿಂದ ಬಂದಿರತಕ್ಕಂಥದ್ದು. ಹಾಗೆ ಇದು ಸರಿಯಾದ ಉತ್ತರ ಅಲ್ಲ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಹಿಂದೂ, ಆಪ್ಷನ್ ಸಿ ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತೈತ್ರಿ. ನೆಕ್ಸ್ಟ್, ಇನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತುರ್ಜಿಮಗೊಂಡ ಮೊದಲ ಕೃತಿ ಯಾವುದು ನೋಡಿ. ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತುರ್ಜಿಮಗೊಂಡ ಅಂದ್ರೆ ಅನುವಾದಗೊಂಡ ಕೃತಿ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಅದು ಶಾಕುಂತಲ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭಗವದ್ಗೀತೆ ಅಂತಕ್ಕಂಥದ್ದು ಇದು ಸಂಸ್ಕೃತದಿಂದ ಇಂಗ್ಲಿಷಿಗೆ ಭಾಷಾಂತರಗೊಂಡಿರ್ತಕ್ಕಂಥ ಮೊದಲ ಕೃತಿ ಯಾವುದಪ್ಪ ಅಂತಂದ್ರೆ ಭಗವದ್ಗೀತೆ. ಇನ್ನು ಶಾಕುಂತಲ ಬಗ್ಗೆ ನೋಡೋಣ ನಾವು. ಈ ಶಾಕುಂತಲ ಇದನ್ನು ವಿಲಿಯಂ ಜೋನ್ಸ್ ಅನ್ನು ಇಂಗ್ಲಿಷಿಗೆ ಭಾಷಾಂತರ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶಾಕುಂತಲ ಅಂತಕ್ಕಂಥ ಒಂದು ನಾಟಕವನ್ನು ವಿಲಿಯಂ ಜೋನ್ಸ್ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಇದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾನೆ. ಯಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್. ಇನ್ನು ಭಗವದ್ಗೀತೆ ಇದನ್ನು ಏಷ್ಯಾಟಿಕ್ ಸೊಸೈಟಿಯ ಸಂಸ್ಕೃತದಿಂದ ಇಂಗ್ಲೀಷಿಗೆ ತುರ್ಜಿಮಗೊಂಡಿದ್ದು ಮೊದಲ ಕೃತಿಯಾಗಿ ಭಗವದ್ಗೀತೆಯನ್ನು ಪ್ರಕಟಿಸಲು ಮಾಡ್ತಾಯಿದ್ರು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾವೆ. ಸ್ವಲ್ಪ ನೋಡ್ರಿ, ಶಾಕುಂತಲನ್ನು ವಿಲಿಯಂ ಜೋನ್ಸ್ ಇಂಗ್ಲೀಷ್ ಭಾಷಾಂತರ ಮಾಡ್ತಾನೆ. ಭಗವದ್ಗೀತೆಯನ್ನು ಏಷ್ಯಾಟಿಕ್ ಸೊಸೈಟಿಯು ಸಂಸ್ಕೃತದಿಂದ ಇಂಗ್ಲೀಷಿಗೆ ತುರ್ಜಿಮಗೊಳ್ತದೆ, ಮೊದಲ ಕೃತಿಯಾಗಿ ಹೊರಹೊಮ್ಮುತ್ತದೆ. ಇನ್ನು ರಾಮಾಯಣ ಇದು ವಾಲ್ಮೀಕಿ ರಚಿಸಿದ ಮಹಾಕಾವ್ಯ. ಮಹಾಭಾರತ ಇದು ವೇದವ್ಯಾಸರಿಂದ ರಚಿತವಾಗಿರ್ತಕ್ಕಂಥ ಮಹಾಕಾವ್ಯಗಳು. ಸ್ವಲ್ಪ ಇದ್ರ ಬಗ್ಗೆ ನಾವು ಲಕ್ಷ ನೋಡ್ಬೇಕು, ನೋಟ್ಸ್ ಮಾಡಿಕೊಡ್ರಿ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆಗಳಲ್ಲಿ ಅದಾವ. ಓಕೆ, ನೆಕ್ಸ್ಟ್ ನೋಡು ನೀವು. ಭೂಮಿ ಹೊರಟಾಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿಯು ಪರ್ಯಟಿಸುತ್ತದೆ ಎಂದು ತೋರಿಸಿಕೊಟ್ಟ ಮೊದಲ ಭಾರತೀಯ ವಿಜ್ಞಾನಿಯರಂತ ಕೇಳಿದಾರೆ ಅವರು. ಅಂದ್ರೆ ಭೂಮಿ ಹೊರಟಾಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿಯು ಪರ್ಯಟಿಸುತ್ತದೆ ಅಂತಕ್ಕಂಥದ್ದನ್ನು ತಿಳಿಸಿದವರು ಯಾರು? ಕನಾದ, ಬೋಧಾಯನ, ಆರ್ಯಭಟ್ಟ, ವರಾಹಮಿಹಿರ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ, ಆರ್ಯಭಟ್ಟ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕನಾದ ನೋಡ್ರಿ, ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ ರೀ ಯಾರು? ಕನಾದ. ಒಂದೇ ನಾವು ಏನು ಅಂತಂದ್ರೆ ಪರಮಾಣು ಸಿದ್ಧಾಂತವನ್ನು ಕನಾದ ತಿಳಿಸ್ತಾನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊತೀರಿ. ಕನಾದವನ್ನು ಏನು ಮಾಡ್ತಾನಂತ ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಇನ್ನು ಬೋಧಾಯನ ಪೈಥಾಗೋರಸ್ ಪ್ರಮೇಯ, ಪೈಥಾಗೋರಸ್ಗಿಂತ ಮೊದಲೇ ಗುರುತಿಸಿದ ಯಾರಪ್ಪ ಅಂತಂದ್ರಲ್ಲಿ ಬೋಧಾಯನ ಏನು ಮಾಡ್ತಾನಪ್ಪ ಅಂದ್ರೆ ಪೈಥಾಗೋರಸ್ನ ಪ್ರಮೇಯ ಪೈಥಾಗೋರಸ್ಗಿಂತ ಮೊದಲೇ ಏನು ಮಾಡ್ತಾನಪ್ಪ ಅಂತಂದ್ರೆ ಗುರುತ ಮಾಡ್ತಾನೆ ರೀ. ಇನ್ನು ಆರ್ಯಭಟ್ಟ ಇವರು ಭೂಮಿ ಗೋಳಾಕಾರ ಮತ್ತು ಸೂರ್ಯನ ಸುತ್ತುವ ಸಿದ್ಧಾಂತವನ್ನು ಮೊದಲು ತೋರಿಸಿಕೊಡ್ತಾರೆ. ಇವರು ಸೂರ್ಯನ ಸುತ್ತಿರ್ತಕ್ಕಂಥ ಸಿದ್ಧಾಂತವನ್ನು ತೋರಿಸಿಕೊಟ್ಟವನು ಯಾರಪ್ಪ ಅಂತಂದ್ರಲ್ಲಿ ನಾವು ಆರ್ಯಭಟ್ಟ ಅಂತ ಕರಿತೀವಿ. ಹಾಗಾಗಿ ಇದರ ಸರಿಯಾದ ಉತ್ತರ ಯಾವುದು? ಆರ್ಯಭಟ್ಟ ಅಂತ ಆಗ್ತೈತ್ರಿ. ಓಕೆ, ನೆಕ್ಸ್ಟ್ ಇನ್ನು ಡಿ ನೋಡ್ರಿ. ವರಾಹಮಿಹಿರ ಏನು ಮಾಡ್ತಾನಪ್ಪ ಅಂದ್ರೆ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ವರಾಹಮಿಹಿರ. ನೆನ್ಪಿಡ್ಬೇಕ್ರಿ, ಸ್ವಲ್ಪ ಕನಾದಂದು ನೆನ್ಪಿಡ್ಬೇಕು ನಾವು. ಬೋಧಾಯನ, ಆಮೇಲೆ ಆರ್ಯಭಟ್ಟ ಈಸ್ ವೆರಿ ವೆರಿ ಇಂಪಾರ್ಟೆಂಟು, ಸ್ವಲ್ಪ ನೋಡ್ತಿರ್ಬೇಕು ನಾವು. ಓಕೆ, ಕನಾದ ಏನು ಮಾಡಪ್ಪ ಅಂದ್ರೆ ಪರಮಾಣು ಸಿದ್ಧಾಂತ, ಬೋಧಾಯನ ಏನು ಮಾಡ್ತಾನೆ ಪೈಥಾಗೋರಸ್ ಪ್ರಮೇಯನ ಇರಿಸ್ತಾನೆ. ಇನ್ನು ಆರ್ಯಭಟ್ಟ ಏನಪ್ಪ ಅಂದ್ರೆ ಭೂಮಿ ಗೋಳಾಕಾರವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾನೆ. ವರಾಹಮಿಹಿರಪ್ಪ ಅಂದ್ರೆ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಆಗಿರ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್. ಶೂನ್ಯ ಮತ್ತು ಸೊನ್ನೆಯನ್ನು ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದವರು ಯಾರು ಅಂತ ಕೇಳಿದರು. ಶೂನ್ಯ ಮತ್ತು ಸೊನ್ನೆಯನ್ನು ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದವರು ಯಾರು ಅಂತ ಕೇಳಿದರು. ಗ್ರೀಕರು, ರೋಮನ್ನರು, ಭಾರತೀಯರು, ಅರಬ್ಬರು ಅಂತ ಕೇಳಿದರು. ಹಾಗಾಗಿ ಪ್ರಪ್ರಥಮವಾಗಿರ್ತಕ್ಕಂಥ ಇದು ಉತ್ತರ ಯಾರಪ್ಪ ಅಂತಂದ್ರೆ ಭಾರತೀಯರು. ಈ ಭಾರತೀಯರು ಅಂತಕ್ಕಂಥ ಸರಿಯಾದ ಉತ್ತರ ಅಂತ ಆಗೋದು. ಈ ಗ್ರೀಕರು ಏನು? ಇವರು ಗಣಿತ ಸಾಧನೆ ಮಾಡಿದರು, ಸೊನ್ನೆ ಬಳಕೆಗೆ ಇವರಿಂದ ಆರಂಭವಾಗಲಿಲ್ಲ.
ಇವರು ಏನು ಗ್ರೀಕರು ಏನು ಮಾಡಿದ್ರಪ್ಪ ಅಂತಂದ್ರೆ ಗಣಿತವನ್ನು ಸಾಧನೆ ಮಾಡಿದ್ರು ಕರೆ, ಬಟ್ ಜೀರೋ ಬಳಕೆ ಏನಿಲ್ಲಪ್ಪ ಅಂದ್ರೆ ಅವ್ರು ಆರಂಭ ಮಾಡೋಕ್ಕಾಗಲಿಲ್ಲ ರೀ. ಜೀರೋ ಇದು ಭಾರತೀಯರಿಂದಲೇ ಏನು ಮಾಡಿದ್ರಪ್ಪ ಅಂತಂದ್ರೆ ಇದನ್ನ ಬಳಕೆಗೆ ತಂದ್ರು. ಹಾಗಾಗಿ 0 ಮತ್ತು 0ಯನ್ನು ಮೊತ್ತ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಪ್ರಥಮ ಭಾರತೀಯರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಗಮನಿಸ್ತೀವಿ. ಇನ್ನು ರೋಮನ್ನವ್ರು ಯಾರು? ರೋಮನ್ನರು ಯಾರಪ್ಪ ಅಂತಂದ್ರೆ ಇವರಿಗೆ 0 ಪರಿಕಲ್ಪನೆ ಇರಲಿಲ್ಲ ರೀ. 0ದ ಪರಿಕಲ್ಪನೆ ಗೊತ್ತಿರಂಗಿಲ್ಲ. ಇನ್ನು ಭಾರತೀಯರು 0 ಬಳಕೆ ಮೊದಲು ಪ್ರಾರಂಭಿಸಿದ ಕೀರ್ತಿ ಭಾರತೀಯರಿಗೆ ಏನು ಮಾಡ್ತದಪ್ಪ ಅಂದ್ರೆ ಸುಲಭ ಲೆಕ್ಕಾಚಾರ ಮಾಡಲಿಕ್ಕೆ ಭಾರತೀಯರು ಅದನ್ನು ಬಳಸ್ಕೊಂಡ್ರು. ಇನ್ನು ಅರಬರು ಯಾರಪ್ಪ ಅಂದಿರು ಭಾರತೀಯರಿಂದ 0 ಬಳಕೆಯನ್ನು ಕಲ್ತಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅರಬ್ಬರು. ಭಾರತೀಯರಿಂದ 0ಯ ಬಳಕೆಯನ್ನು ಕಲ್ತವ್ರು ಯಾರಪ್ಪ ಅಂತಂದ್ರೆ ಅರಬರ್ರಿ. ಭಾರತೀಯರಿಂದ 0 ಬಳಕೆಯನ್ನು ಕಲ್ತವ್ರು ನೋಡ್ರಿ ಹೆಂಗೆ ಯಾರದಪ್ಪ ಅಂತಂದ್ರೆ ಅರಬ್ಬರು. ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದ. ಓಕೆ, ಭಾರತೀಯರಿಂದ 0 ಬಳಕೆಯನ್ನು ಕಲ್ತವ್ರು ಯಾರಪ್ಪ ಅಂತಂದ್ರೆ ಅರಬರು. ರೋಮನ್ನರು 0 ಕಲ್ಪನೆ ಇರಲಿಲ್ಲ ಇವರಿಗೆ. ರೋಮನ್ನರಿಗೆ 0ಯ ಕಲ್ಪನೆ ಇರಲಿಲ್ಲ. ಹಾಗಾಗಿ 0ಯನ್ನು ಕಲ್ತಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅರಬರು. ಸ್ವಲ್ಪ ಇದ್ರ ಬಗ್ಗೆ ನಮ್ಗೆ ನೆನ್ಪಿಟ್ಟುಕೊಡ್ರಿ. ಇನ್ನು 8ನೇ ಕ್ವಶನ್ ನೋಡ್ರಿ. ಪೈಥಾಗೊರಸನ ಪ್ರಮೇಯವನ್ನು ಅವನಿಗಿಂತ 2 ಶತಮಾನಗಳಲ್ಲಿ ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳ್ಯಾರ. ಹಾಗೆ ಹೇಳಿದ್ನಲ್ರಿ, ಪೈಥಾಗೊರಸನ ಪ್ರಮೇಯವನ್ನು ಅವನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂತಂದ್ರವ ಆಪ್ಷನ್ಸ್ 1 ಆರ್ಯಭಟ್ಟ, ಬೋಧಾಯನ, ಕನಾದ, ಪತಂಜಲಿ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ಬೋಧಾಯನ. ಬೋಧಾಯನ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಅಂತ ಆಗ್ತೈತ್ರಿ. ಇನ್ನು ಇವರು ಬೋಧಾಯನ ಅಂದ್ರೆ ಇನ್ನು ಆರ್ಯಭಟ್ಟ ಏನು ಖಗೋಳಶಾಸ್ತ್ರಜ್ಞನಾಗಿರ್ತಕ್ಕಂಥವ್ನು. ಬೋಧಾಯನ ಏನಪ್ಪ ಅಂದ್ರೆ ಪೈಥಾಗೊರಸನ ಪ್ರಮೇಯವನ್ನು ಅವನಿಗಿಂತ 2 ಶತಮಾನಗಳನ್ನು ಗುರುತಿಸಿದಪ್ಪ ಅಂದ್ರೆ ಪೈಥಾಗೊರಸ್. ನೆಕ್ಸ್ಟ್ ಇನ್ನು ಕನಾದ ಏನಪ್ಪ ಅಂತಂದ್ರೆ ಇವನಾಗಿಲ್ಲ ಇದ್ನಲ್ಲ ಕನಾದು ಪರಮಾಣು ಸಿದ್ಧಾಂತ. ಕನಾದಿಂದ ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಇನ್ನು ಪತಂಜಲಿ ಏನಪ್ಪ ಅಂದ್ರೆ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪತಂಜಲಿ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು 2 ಸಲ GPSTR ಎಕ್ಸಾಮ್ ಕೇಳಿದಾರ. ಪತಂಜಲಿ ಅಂತಕ್ಕಂಥವು ಯಾವುದಕ್ಕೆ ಸಂಬಂಧಪಡ್ತಾನಂದ್ರೆ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ಕನಾದ ಅಂತಕ್ಕಂಥ ಪರಮಾಣು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ಬೋಧಾಯನ ಅಂತಕ್ಕಂಥ ಪೈಥಾಗೊರಸನ ಪ್ರಮೇಯವನ್ನು ಜಗತ್ತಿಗೆ ತಿಳಿಸ್ತಕ್ಕಂಥವನು. ಇನ್ನು ಆರ್ಯಭಟ್ಟ ಯಾರಪ್ಪ ಅಂದ್ರೆ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಅಂತಕ್ಕಂಥದ್ದನ್ನು ನಾವಿಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಪುರಾತನ ಕಾಲದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಎಲ್ಲಿ ಪ್ರಸಿದ್ಧವಾಗಿತ್ತು? ಕೇಂದ್ರ ಎಲ್ಲಿದೆ ಎಂದು ಪ್ರಸಿದ್ಧವಾಯಿತು ಅಂತ ಕೇಳಿದ್ರು ಅವರು. ಅಂದ್ರೆ ಪುರಾತನ ಕಾಲದಾಗ ನೌಕಾ ನಿರ್ಮಾಣ ಕೇಂದ್ರ ಎಲ್ಲಿ ಸ್ಥಾಪನೆ ಆಯಿತು ಮತ್ತು ಅದು ಎಲ್ಲಿ ಪ್ರಸಿದ್ಧಿ ಹೊಂದಿತು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಒಂದು ಮುಂಬೈ, ಸೂರತ್, ಕೊಚ್ಚಿನ್, ವಿಶಾಖಪಟ್ಟಣ. ಇದು ಸರಿಯಾದ ಉತ್ತರ ಗುಜರಾತಿನ ನಾವು ಸೂರತ್ ಅಂತಕ್ಕಂಥ ನಗರವನ್ನು ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ